ನಮಸ್ಕಾರ. ಆಧ್ಯಾತ್ಮಿಕತೆ ಎಂದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಬಹುಶಃ ಒಂದು ಶಾಂತವಾದ ಆಶ್ರಮ, ಧ್ಯಾನ, ಮೌನ ಅಲ್ವಾ? ಆದರೆ ನಮ್ಮ ದಿನನಿತ್ಯದ ಜಂಜಾಟ, ನಮ್ಮ ಕುಟುಂಬ, ಜವಾಬ್ದಾರಿಗಳು ಇದೆಲ್ಲ ಆಧ್ಯಾತ್ಮಕ್ಕೆ ಅಡ್ಡಿಯಾಗ್ತಿದೆ ಅಂತ ನಮ್ಮಲ್ಲಿ ಎಷ್ಟೋ ಜನರಿಗೆ ಅನಿಸಿರುತ್ತೆ. ಆದರೆ ಒಂದ್ಸಲ ಹೀಗೆ ಯೋಚಿಸಿ ನೋಡಿ, ನಮ್ಮ ಕುಟುಂಬವೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತೀ ದೊಡ್ಡ ತರಬೇತಿ ಶಾಲೆಯಾಗಿದ್ರೆ? ಬನ್ನಿ, ಇವತ್ತು ಈ ಒಂದು ಹೊಸ ದೃಷ್ಟಿಕೋನದಿಂದ ಎಲ್ಲವನ್ನೂ ನೋಡೋಣ. ಮೊದಲಿಗೆ ಬಹಳ ಸಾಮಾನ್ಯವಾಗಿ ಕೇಳಿಬರೋ ಒಂದು ದೂರಿನಿಂದ ಶುರು ಮಾಡೋಣ. ಅಂದ್ರೆ, ನಮ್ಮ ವೈಫಲ್ಯಗಳಿಗೆ ನಮ್ಮ ಕೆಲಸದ ಜಾಗ ಅಥವಾ ನಮ್ಮ ಮನೆಯವರೇ ಕಾರಣ ಅಂತ ದೂರುವ ಒಂದು ಅಭ್ಯಾಸ ಇದೆಯಲ್ಲ, ಇದು ನಿಜವಾಗ್ಲೂ ಸರಿನಾ? ಅಥವಾ ನಮ್ಮ ಯೋಚನಾ ಕ್ರಮದಲ್ಲೇ ಎಲ್ಲಾದರೂ ತಪ್ಪಿದ್ಯಾ? ಹೌದು, ಈ ಥರದ ಮಾತುಗಳನ್ನ ನಾವು ದಿನವೂ ಕೇಳ್ತಲೇ ಇರ್ತೇವೆ. ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಸಿಟ್ಟು, ಅದಕ್ಕೆ ಮನೆಯಲ್ಲಿ ಶಾಂತಿನೇ ಇಲ್ಲ. ಅಥವಾ ನನ್ನ ಮಕ್ಕಳು ಮಾತೇ ಕೇಳಲ್ಲ, ಅವ್ರ ಹಿಂದೆ ಓಡಾಡೋದ್ರಲ್ಲೇ ನನ್ನ ಜೀವನ ಹೋಯ್ತು ಅಂತ. ಹೀಗೆ ನಮ್ಮ ಪ್ರಗತಿಗೆ ಬೇರೆಯವರ ನಡವಳಿಕೆ ಅಡ್ಡಿ ಅಂತ ದೂರ್ತಾ ಇರ್ತೇವೆ. ಹಾಗಾದ್ರೆ ಈ ಹತಾಶೆಯ ಮೂಲ ಎಲ್ಲಿದೆ? ಇದು ನಮ್ಮ ಕರ್ತವ್ಯದ ಬಗ್ಗೆ ನಮಗಿರೋ ಒಂದು ತಪ್ಪು ತಿಳುವಳಿಕೆಯಿಂದನೇ ಶುರುವಾಗತ್ತೆ. ನಮ್ಮ ಜವಾಬ್ದಾರಿಗಳನ್ನ ನಾವು ಹೇಗೆ ನೋಡ್ತೀವಿ ಅನ್ನೋದ್ರಲ್ಲೇ ಸಮಸ್ಯೆ ಇದೆ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ಬನ್ನಿ. ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹೂವು, ಹಣ್ಣುಗಳನ್ನ ಅರ್ಪಿಸ್ತೇವೆ. ದೇವರು ಪ್ರತಿಯಾಗಿ ಏನಾದರೂ ಕೊಡ್ತಾನ ಅಂತ ಕಾಯ್ತಾ ಕೂರೋದಿಲ್ಲ ಅಲ್ವಾ? ಆದ್ರೂ ನಮ್ಮ ಭಕ್ತಿಯನ್ನು ಮುಂದುವರಿಸ್ತೇವೆ. ಕರ್ತವ್ಯ ಅನ್ನೋದು ಕೂಡ ಹಾಗೇನೆ. ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ನಮ್ಮ ಜವಾಬ್ದಾರಿಗಳನ್ನ ಪೂರೈಸುವುದೇ ನಿಜವಾದ ಕರ್ತವ್ಯ. ಇಲ್ಲಿರೋ ವ್ಯತ್ಯಾಸವನ್ನೊಮ್ಮೆ ನೋಡಿ. ಒಂದು ಕಡೆ ಏನಾದರೂ ಸಿಗತ್ತೆ ಅನ್ನೋ ಕಾರಣಕ್ಕೆ ಕೊಡೋದು, ಇದು ಪಕ್ಕಾ ಬಿಸ್ನೆಸ್. ಇನ್ನೊಂದು ಕಡೆ ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸೋದು. ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರಯಾಣಕ್ಕೆ ಈ ಎರಡನೇ ದಾರಿನೇ ಅಡಿಪಾಯ. ಇಲ್ಲೇ ನೋಡಿ, ನಾವು ಮಾಡೋ ಮೂಲಭೂತವಾದ ತಪ್ಪು. ಬೇರೆಯವ್ರನ್ನ ಕಂಟ್ರೋಲ್ ಮಾಡಕ್ಕೆ ಹೋಗೋದು, ಅವರು ನಾವು ಅಂದ್ಕೊಂಡ ಹಾಗೆ ಬದಲಾಗಬೇಕು ಅಂತ ಬಯಸುವುದು ವ್ಯರ್ಥ ಪ್ರಯತ್ನ. ಅದರ ಬದಲು ನಮ್ಮೊಳಗೆ ನೋಡಿ ನಮ್ಮನ್ನಾವು ವಿಶ್ಲೇಷಿಸ್ಕೊಳ್ಳೋದು ಎಷ್ಟೋ ಉತ್ತಮ. ಸೊ, ಈಗ ಈ ವಿಶ್ಲೇಷಣೆಯ ಪ್ರಮುಖ ವಿಷಯಕ್ಕೆ ಬರೋಣ. ಕುಟುಂಬ ಅನ್ನೋದು ನಮ್ಮನ್ನು ಆಧ್ಯಾತ್ಮಿಕತೆಯಿಂದ ದೂರ ಮಾಡಲ್ಲ, ಬದಲಿಗೆ ಅದೇ ನಮ್ಮ ಅಸಲಿ ತರಬೇತಿ ಶಾಲೆ. ಫ್ರೆಡ್ರಿಕ್ ನೀತ್ಸೆ ಅವರ ಈ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ. ಕುಟುಂಬದಲ್ಲಿ ಪ್ರೀತಿ, ಸಹಕಾರ ಮತ್ತು ಸಾಮರಸ್ಯವನ್ನು ಬೆಳೆಸದೆ ಒಂದು ದೊಡ್ಡ ಆಧ್ಯಾತ್ಮಿಕ ಸಾಧನೆ. ಹೌದು, ವಿಶೇಷವಾಗಿ ಪೋಷಕರು ಮತ್ತು ಹಿರಿಯರು ಈ ತತ್ವವನ್ನ ಅಳವಡಿಸ್ಕೋಬೇಕು. ಯಾಕಂದ್ರೆ ನಾವು ಏನ್ ಹೇಳ್ತೇವೆ ಅನ್ನೋದಕ್ಕಿಂತ ನಾವು ಹೇಗೆ ಬದುಕಿ ತೋರಿಸ್ತೇವೆ ಅನ್ನೋದು ಮಕ್ಕಳ ಮೇಲೆ ಮತ್ತು ಇತರರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಆಧ್ಯಾತ್ಮಿಕವಾಗಿ ಪೋಷಿಸುವ ಒಂದು ಕುಟುಂಬವನ್ನ ಸೃಷ್ಟಿಸಲು ಈ 4 ಹಂತಗಳು ಬಹಳ ಮುಖ್ಯ. ಮೊದಲನೇದಾಗಿ ನಾವೇ ಒಂದು ಮಾದರಿಯಾಗಬೇಕು. ಎರಡನೇದು ತಾಳ್ಮೆಯಿಂದ ಕಲಿಸ್ಬೇಕು. ಮೂರನೇದು ಪರಸ್ಪರ ಗೌರವಿಸಬೇಕು. ಮತ್ತು 4ನೇದು ದುಬಾರಿ ವಸ್ತುಗಳಿಗಿಂತ ಹೆಚ್ಚಾಗಿ ಮೌಲ್ಯಗಳು ಮತ್ತು ಚಾರಿತ್ರ್ಯ ನಿರ್ಮಾಣಕ್ಕೆ ಒತ್ತು ಕೊಡಬೇಕು. ಇವೇ ಆಧ್ಯಾತ್ಮಿಕ ಕುಟುಂಬದ ಅಡಿಪಾಯಗಳು. ಈ ಬರ್ಮಾ ಗಾದೆ ಮಾತು ಕುಟುಂಬದ ಶಕ್ತಿಯನ್ನ ಮತ್ತು ಬೆಳವಣಿಗೆಗೆ ಅದು ಕೊಡುವ ಅವಕಾಶವನ್ನ ಮತ್ತೆ ಮತ್ತೆ ನೆನಪಿಸುತ್ತೆ. ಯಾವುದೇ ಕಷ್ಟದ ಸಮಯದಲ್ಲಿ ಕುಟುಂಬವೇ ನಮ್ಮ ಜೊತೆ ನಿಲ್ಲೋದಲ್ವಾ? ಹಾಗಾದ್ರೆ ನಿಜವಾದ ಆಧ್ಯಾತ್ಮಿಕ ಅಭ್ಯಾಸ ಅಂದ್ರೆ ಏನು? ಈ ಸಾಧನ ಅಂದ್ರೆ ದೈನಂದಿನ ಜೀವನದಲ್ಲಿ ನಾವೇನು ಮಾರಬೇಕು? ಬನ್ನಿ, ಈಗ ಅದನ್ನ ನೋಡೋಣ. ಸಾಧನೆ ಅಂದ್ರೆ ಏನು? ಸಾಮಾನ್ಯವಾಗಿ ಪೂಜೆ, ಜಪ, ತೀರ್ಥಯಾತ್ರೆ ಅಂತ ಅಂದ್ಕೊಳ್ತೇವೆ. ಆದರೆ ಅದರ ನಿಜವಾದ ಅರ್ಥ ಅದಕ್ಕಿಂತ ತುಂಬಾನೇ ಆಳವಾದದ್ದು. ಸಾಧನೆ ಅಂದ್ರೆ ನಮ್ಮನ್ನು ನಾವೇ ತಿದ್ದುಕೊಳ್ಳುವುದು, ಅಂದ್ರೆ ಸೆಲ್ಫ್ ರಿಫೈನ್ಮೆಂಟ್. ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವುದು, ಅಂದ್ರೆ ಸೆಲ್ಫ್ ಕಂಟ್ರೋಲ್. ನಮ್ಮಲ್ಲಿ ಶಿಸ್ತನ್ನು ಬೆಳೆಸ್ಕೊಳ್ಳೋದು, ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್. ಮತ್ತು ನಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸುವುದು. ಇದು ಹೊರಗಿನ ಕ್ರಿಯೆಯಲ್ಲ, ಇದು ಸಂಪೂರ್ಣವಾಗಿ ಆಂತರಿಕ ಪರಿವರ್ತನೆ. ಇದು ಬಹಳ ಮುಖ್ಯವಾದ ವಿಷಯ. ಆಧ್ಯಾತ್ಮಿಕತೆ ಎಲ್ರಿಗೂ ಸೇರಿದ್ದು. ಇದಕ್ಕೋಸ್ಕರ ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗಬೇಕಾಗಿಲ್ಲ. ನಮ್ಮ ಈಗಿನ ಜೀವನದಲ್ಲೇ, ನಮ್ಮ ದಿನನಿತ್ಯದ ನಡವಳಿಕೆಯಲ್ಲೇ ಇದನ್ನ ನಾವು ಶುರು ಮಾಡಬಹುದು. ಆಧ್ಯಾತ್ಮ ಅಂದ ತಕ್ಷಣ ಎಲ್ಲವನ್ನೂ ಬಿಟ್ಟು ಹಿಮಾಲಯದ ಗುಹೆಯಲ್ಲಿ ತಪಸ್ಸು ಮಾಡಬೇಕು ಅನ್ನೋ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ ಅಲ್ವಾ? ಆದರೆ ಅದು ಕೇವಲ ಒಂದು ಮಿಥ್ಯೆ. ನಿಜವಾದ ಆಧ್ಯಾತ್ಮಿಕ ವಾಸ್ತವವೇ ಬೇರೆ. ಆದರ್ಶ ಕುಟುಂಬ ಜೀವನವನ್ನು ನಡೆಸುವುದು, ನಮ್ಮ ಸುತ್ತಲಿರುವವರಿಗೆ ಸಹಾಯ ಮಾಡುವುದು ಮತ್ತು ದಿನನಿತ್ಯದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವುದೇ ನಿಜವಾದ ತಪಸ್ಸು. ಸಮಸ್ಯೆಗಳಿಂದ ಓಡಿಹೋಗುವುದಲ್ಲ, ಪರಿಹಾರ ಕಂಡುಕೊಳ್ಳುವುದೇ ಸಾಧನೆ. ಸಂಸ್ಕಾರ ಅನ್ನೋ ಪದವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸಂಸ್ಕಾರ ಅಂದ್ರೆ ನಮ್ಮ ವ್ಯಕ್ತಿತ್ವದ ಆಳದಲ್ಲಿ ಬೇರೂರಿರುವ ಗುಣಗಳು.
ಇವು ನಮ್ಮ ಹಿಂದಿನ ಅನುಭವಗಳಿಂದ ಮತ್ತು ಜನ್ಮಗಳಿಂದ ರೂಪುಗೊಂಡಿರ್ತವೆ. ಹಾಗಾಗಿ ಇಲ್ಲಿ ನಾವು ಕಲಿಬೇಕಾದ ಅತಿ ಮುಖ್ಯವಾದ ಪಾಠ ಏನಂದ್ರೆ, ನಮ್ಮ ಆಧ್ಯಾತ್ಮಿಕ ಕೆಲಸದ ಗಮನ ಯಾವಾಗಲೂ ನಮ್ಮ ಮೇಲೆ ಇರಬೇಕು, ಬೇರೆಯವ್ರನ್ನ ಬದಲಾಯಿಸೋದ್ರ ಮೇಲಲ್ಲ. ನಮ್ಮ ಸಂಸ್ಕಾರಗಳನ್ನ ನಾವು ಶುದ್ಧಿ ಮಾಡ್ಕೊಂಡ್ರೆ ನಮ್ಮ ಸುತ್ತಲಿನ ಪ್ರಪಂಚ ತಾನಾಗೇ ಉತ್ತಮವಾಗ್ತಾ ಹೋಗುತ್ತೆ. ಸರಿ, ಈಗ ಈ ವಿಶ್ಲೇಷಣೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಕುಟುಂಬದೊಳಗಿನ ಈ ಆಂತರಿಕ ಕೆಲಸಕ್ಕೂ ವಿಶಾಲವಾದ ದೈವಿಕ ದೃಷ್ಟಿಕೋನಕ್ಕೂ ಏನ್ ಸಂಬಂಧ ಅಂತ ನೋಡೋಣ. ದೇವರು ಕೇವಲ ದೇವಸ್ಥಾನದ ಮೂರ್ತಿಯಲ್ಲಿ ಇಲ್ಲ, ಆತ ಸರ್ವವ್ಯಾಪಿ. ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಸುತ್ತಲಿನ ಪ್ರಕೃತಿ, ಈ ಇಡೀ ಸೃಷ್ಟಿ ಎಲ್ಲವೂ ಆ ದೈವಿಕ ಶಕ್ತಿಯ ಒಂದೊಂದು ರೂಪವೇ ಆಗಿದೆ. ಹಾಗಾಗಿ ನಮ್ಮ ದೈನಂದಿನ ಜೀವನ, ನಮ್ಮ ಕುಟುಂಬದ ಜವಾಬ್ದಾರಿಗಳೇ ಆಧ್ಯಾತ್ಮಿಕ ಪ್ರಗತಿಗೆ ಪರ್ಫೆಕ್ಟ್ ಆದ ಪಠ್ಯಕ್ರಮ. ಅದರಿಂದ ಓಡಿ ಹೋಗೋ ಬದಲು ಅದನ್ನ ಒಂದು ಅವಕಾಶವಾಗಿ ಸ್ವೀಕರಿಸಬೇಕು. ವಿನ್ಸ್ಟನ್ ಚರ್ಚಿಲ್ ಅವರ ಈ ಮಾತು ಕುಟುಂಬ ಜೀವನದ ಮಹತ್ವವನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ. ದಯೆ, ಪ್ರೀತಿ, ಸಹನೆ, ಕ್ಷಮೆ ಈ ಎಲ್ಲ ಒಳ್ಳೆ ಗುಣಗಳನ್ನ ಅಭ್ಯಾಸ ಮಾಡೋಕೆ ಕುಟುಂಬಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ನಮ್ಮೆಲ್ಲರಿಗೂ ನಾವೇ ಕೇಳ್ಕೊಳ್ಳೋಣ. ನಮ್ಮ ಆಧ್ಯಾತ್ಮಿಕ ಹಾದಿ ಎಲ್ಲೋ ದೂರದಲ್ಲಿಲ್ಲ, ಅದು ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಂಬಂಧಗಳಲ್ಲೇ ಇದೆ. ನಮ್ಮ ತರಬೇತಿ ಶಾಲೆ ನಮ್ಮ ಕಣ್ಣು ಮುಂದೆಯೇ ಇದೆ.